ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನೇಕಾರ ಸಮುದಾಯದ ರಾಜ್ಯಾಧ್ಯಕ್ಷರಾದ ಸೋಮಶೇಖರ್, ಶ್ರೀ ಚೌಡೇಶ್ವರಿ ಕ್ರೆಡಿಟ್ ಕೋ ಆಪರೇಟಿವ್ ಸೊಸೈಟಿ ನಿಯಮಿತ 2025 ರಿಂದ 2030 ಆಡಳಿತ ಮಂಡಳಿ ಚುನಾವಣೆಯಲ್ಲಿ ಜಯಗಳಿಸಿದ ಎನ್ ಕೃಷ್ಣಪ್ಪ ತಂಡಕ್ಕೆ ಸೋಮಶೇಖರ್ ಅವರಿಂದ ಅಭಿನಂದನೆಗಳು. ಈ ಒಂದು ಸಂಕ್ರಾಂತಿ ಹಬ್ಬ ಪ್ರತಿ ವರ್ಷ ಬರ್ತದೆ ಜನವರಿ ತಿಂಗಳಲ್ಲಿ. ನಾಡಿನ ಜನತೆಗೆ ಮತ್ತು ನೇಕಾರ ಸಮುದಾಯದ ಬಂಧುಗಳಿಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನ ಕೋರ್ತಾ ಇದ್ದೇನೆ. ಸರ್, ಚುನಾವಣೆ ಕೋಆಪರೇಟಿವ್ ಬ್ಯಾಂಕ್ ಸೊಸೈಟಿ ಚುನಾವಣೆ ನಡೆಯಿತು. ಇವತ್ತು ಚುನಾವಣೆ ಫಲಿತಾಂಶ ಸಹ ಘೋಷಣೆ ಆಗಿದೆ. ಸೋಮಶೇಖರ್ ಅವರು ಏನು ಹೇಳ್ತೀರಾ? ಚುನಾವಣೆ ಇದು ಈಗಾಗಲೇ ನಾನು ಹೇಳಿದ್ದೆ. ಸಮುದಾಯದ ಚುನಾವಣೆಯಲ್ಲಿ ಯಾರೇ ಗೆಲ್ಲಿ ಸೋಲ್ಲಿ ಅದು ಸ್ಪೋರ್ಟಿವ್ ಆಗಿ ತೊಗೊಂಡೆಂದು ಮೊದಲೇ ಹೇಳಿದ್ದೆ ನಾನು. ಆದರೆ ಹಿಂದೆ 30 ವರ್ಷಗಳಿಂದ ಚುನಾವಣೆ ನಡ್ಕೊಂಡು ಬಂದಿದೆ. ಇದು ನಾನು ಪ್ರಚಾರ ಮಾಡೋ ಸಂದರ್ಭದಲ್ಲಿ ಈ 2025-30 ಇದು ಮಹತ್ವದ ಚುನಾವಣೆ ಅಂತ ಹೇಳಿದ್ದೇನೆ. ಈ ಒಂದು ಚುನಾವಣೆಯಲ್ಲಿ 11 ಜನ ನಿರ್ದೇಶಕರು ಜಯಶೀಲರಾಗಿದ್ದಾರೆ. ಅವರಿಗೆ ಎಲ್ಲರಿಗೂ ನಾನು ಹೃದಯಪೂರ್ವಕವಾಗಿ ನಾನು ಅಭಿನಂದನೆ ತಿಳಿಸ್ತಾ ಇದ್ದೇನೆ. ಹಾಗೆ ನಡೆದಂಥ ಚುನಾವಣೆಯಲ್ಲಿ ಎಲ್ಲ ಬಂಧುಗಳು ಎಲಿಜಿಬಲ್ ಮತದಾರರು ಭಾಗವಹಿಸಿ ಮತದಾನ ಮಾಡಿದ್ದಾರೆ. ಅವರಿಗೆ ನಾನು ಕೃತಜ್ಞತೆ ತಿಳಿಸ್ತಾ ಇದ್ದೇನೆ. ಸರ್, ನೀವು ಕೃಷ್ಣಪ್ಪ ತಂಡಕ್ಕೆ ಬೆಂಬಲ ವ್ಯಕ್ತಪಡಿಸಿದ್ದೀರಿ. ಹೌದು. ಇವತ್ತು ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಕೃಷ್ಣಪ್ಪನವರು ಹಿಂದೆ 2020-25 ಅವಧಿನಲ್ಲಿ ಅವರು ಗೆಲುವನ್ನು ಸಾಧಿಸಿದರು. ಆ ಸಂದರ್ಭದಲ್ಲಿ ಅವರು ಯಶಸ್ವಿ ಕೆಲಸ ಮಾಡಿದ್ದಾರೆ. ಅದನ್ನೆಲ್ಲ ಮಾತಾಡೋಕ್ಕೆ ಹೋಗೋದಿಲ್ಲ ಇವಾಗ. ಆದರೂ ಸಹ ಮತ್ತೊಮ್ಮೆ ಅವರಿಗೆ ಅವಕಾಶ ಸಿಗಲಿ ಅಂಥೇಳಿ ನಾನು ಅವ್ರಿಗೆ ಬೆಂಬಲ ಸೂಚಿಸಿದ್ದೆ. ಆದರೆ ಮತದಾರರು ತೀರ್ಮಾನ ಕೃಷ್ಣಪ್ಪನವ್ರಿಗೂ ಕೊಟ್ಟಿದ್ದಾರೆ. ಅವ್ರಿಗೂ ಹೆಚ್ಚು ಬೆಂಬಲವನ್ನು ಸೂಚಿಸಿದ್ದಾರೆ ಅಂತ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದಾರೆ. ಸರ್, ಇವತ್ತು ಸ್ವಾಮೀಜಿಗಳು ಇವತ್ತು ಎಲ್ಲೇ ಹೋದ್ರು ಸ್ವಾಮೀಜಿ ಹೆಸರುಗಳಲ್ಲಿ ಪ್ರಚಾರ ನಡೆದಿದೆ, ಚುನಾವಣೆ ನಡೆದಿದೆ. ಇದು ಎಷ್ಟು ಸೂಕ್ತ ಸೋಮಶೇಖರ್ ಅವರು? ಇದು ನಾನು ಹೇಳೋದೇನೆಂದರೆ, ಎಲ್ಲ ನಮ್ಮ ಬಂಧುಗಳು ಒಂದು ಕಿವಿ ಮಾತು ಹೇಳೋದೇನೆಂದರೆ, ಯಾರೇ ಚುನಾವಣೆಯಲ್ಲಿ ನಿಲ್ಲಿ, ಇದುವರೆಗೂ ಯಾರನ್ನು ಸ್ವಾಮೀಜಿಗಳನ್ನ ಯಾರೂ ಬಳಸ್ಕೊಂಡಿಲ್ಲ. ಇದು ಮೊದಲನೇ ಸಲ ಸ್ವಾಮೀಜಿಯವರ ಒಂದು ಭಾವಚಿತ್ರವನ್ನು ಬಳಸ್ಕೊಂಡಿದ್ದಾರೆ. ಇದು ತಪ್ಪಂತ ನಾನು ಹೇಳ್ತೇನೆ. ಮುಂದೆ ನನಗೆ ವಿಶ್ವಾಸ ಇದೆ, ಯಾರನ್ನು ಸ್ವಾಮೀಜಿಯವರ ಫೋಟೋನ ಬಳಸ್ಕೋಬಾರ್ದು ಅಂತೇಳಿ ನನಗೆ ವಿಶ್ವಾಸ ಇದೆ. ಕೋಆಪರೇಟಿವ್ ಸೊಸೈಟಿಗಳಲ್ಲಿ ಅಭಿವೃದ್ಧಿ ಕಡೆ ಬೆಂಬಲಿಸ್ತಾರೆ. ನೀವೇನು ಹೇಳ್ತೀರಾ ಸರ್? ನಾನು ಈಗಾಗಲೇ ಹೇಳ್ದಂಗೆ ಇವಾಗ ಅವರು 11 ಜನ ನಿರ್ದೇಶಕರು ಗೆದ್ದಿದ್ದಾರೆ. ಗೆದ್ದಿರೋದಕ್ಕೆ ನಾನು ಈಗಾಗಲೇ ನಾನು ಅಭಿನಂದನೆ ತಿಳಿಸಿದ್ದೇನೆ. ಇದು ಮಹತ್ವದ ಚುನಾವಣೆ. ಈ ಹಿಂದೆ 30 ವರ್ಷಗಳು ಏನು ಸೊಸೈಟಿ ನಡೆದಿತ್ತೇ ಬೇರೆ, ಇವಾಗ ನಡೆಯೋದೇ ಬೇರೆ. ನಾನೇನು ಅವ್ರಿಗೆ ಸಲಹೆ ಕೊಡೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಈ ಒಂದು ವರ್ಷದಲ್ಲಿ 365 ದಿವಸ ಇದೆ. 5 ವರ್ಷಕ್ಕೆ ಆಯ್ಕೆ ಆಗಿದ್ದಾರೆ. 1825 ದಿವಸಗಳು ಅವರು ಕೆಲಸ ಮಾಡಬೇಕಾಗಿದೆ. ಏನು ದಿನ ಅವರು ಪೂರ್ತಿ ಅವರು ಸೊಸೈಟಿ ಕಡೆ ಗಮನ ಕೊಡಬೇಕಾಗಿದೆ. ಯಾಕೆಂದರೆ ಸರ್ಕಾರದಿಂದ ಸೌಲಭ್ಯಗಳು ಜಾಸ್ತಿ ಸಿಗ್ತಾ ಇದೆ ನೇಕಾರರಿಗೆ, ವೃತ್ತಿ ನೇಕಾರರಿಗೆ. 1 ಲಕ್ಷದಿಂದ 2 ಲಕ್ಷದವರೆಗೂ 1% ಬಡ್ಡಿನಲ್ಲಿರ್ಬೋದು ಲೋನು. ಹಾಗೆ 5 ಲಕ್ಷದವರೆಗೂ 3% ಬಡ್ಡಿನಲ್ಲಿ ಲೋನ್ ತೊಗೊಂಡು ಅವರು ನೇಕಾರರು ಉಪಯೋಗ ಮಾಡ್ಕೊಬೇಕಾಗಿದೆ. ಇದೆಲ್ಲರೂ ವೃತ್ತಿ ನೇಕಾರರು ಅನುಕೂಲ ಆಗ್ತಾಯಿದೆ. ಈ ಒಂದು ನಿಟ್ಟಿನಲ್ಲಿ ನೇಕಾರಿಗಿನ್ನ ಸಬ್ಸಿಡಿನಲ್ಲಿ ಜಾಕಾರ್ಡು ತೊಗೊಳೋಂಥ ಕೆಲಸ ಇರ್ಬೋದು. ಇನ್ನು ಅನೇಕ ಅಭಿವೃದ್ಧಿ ಕೆಲಸಗಳು ಇದೆ. 4-6 ಕಡೆ ಶಾಖೆಗಳು ತೆರೆಯುವಂಥ ಕೆಲಸ. ವಿಶೇಷವಾಗಿ ಈಗಾಗಲೇ ಸೈಟನ್ನು ಖರೀದಿ ಮಾಡಿದ್ದಾರೆ ಕಾಮಾಕ್ಷಿ ಪಾಳ್ಯದಲ್ಲಿ. ಅಲ್ಲಿ ಆದಷ್ಟು ಬೇಗ ಶಾಖೆ ತೆರೆಯಲಿ ಅಂತೇಳಿ ಈ ಸಂದರ್ಭದಲ್ಲಿ ಅವರು ತಿಳಿಸ್ತಾ ಇದ್ದಾನೆ. ಕಾಮಾಕ್ಷಿ ಪಾಳ್ಯದಲ್ಲಿ
ಆದಷ್ಟು ಬೇಕಾದ್ರೆ ಶಾಖೆ ತೆರೀಲಿ ಅಂತ ನಾನು ಆಶಿಸ್ತಾ ಇದ್ದೇನೆ. ಹಾಗೆ ಇನ್ನೂ 3-4 ಕಡೆ ಶಾಖೆಗಳು ತೆರೀಲಿ, ಒಂದು ಬೃಹತ್ ಮಟ್ಟದಲ್ಲಿ ಸೊಸೈಟಿ ಒಂದು ಬೆಳೀಲಿ ಅಂತೇಳಿ ಈ ಸಂದರ್ಭ ತಿಳಿಸ್ತಾ ಇದ್ದೇನೆ. ಹಾಗೆ ಒಂದು ಲೋನ್ ಇವಾಗ 50 ಲಕ್ಷ ಲೋನ್ ಕೊಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ 1 ಕೋಟಿ ರೂಪಾಯಿ ಅಷ್ಟು ಲೋನ್ ಕೊಡುವಂಥ ಕೆಲಸ ಆಗಲಿ. ಆಮೇಲೆ ಇವಾಗೇನು ಸೊಸೈಟಿ ಇದೆ, ಬ್ಯಾಂಕು ಆದಷ್ಟು ಬೇಗ ಮಾಡಲಿ. ಇನ್ನೂ ಅಭಿವೃದ್ಧಿ ಕೆಲಸಗಳು ಜಾಸ್ತಿ ಇದೆ, ಏನೋ ಅದನ್ನು ಮುಂದಿನ ದಿನಗಳಲ್ಲಿ ಇವ್ರು ಮಾಡಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಅವ್ರಿಗೆ ಒಂದು ತಿಳಿಸ್ತಾ ಇದ್ದೇನೆ. ನಾನು ಇನ್ನೊಂದು ಮುಖ್ಯವಾಗಿ ಹೇಳೋದೇನೆಂದರೆ, ಶ್ರೀ ಚೌಡೇಶ್ವರಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಷೇರುದಾರರು ಸದಸ್ಯರು ಎಷ್ಟು ಜನ ಇದ್ದಾರೆ, ಸುಮಾರು ಈಗಾಗಲೇ ನಾನು ಅಂದಾಜು ತಿಳ್ಕೊಂಡಿದ್ದೇನೆ 5,000 ಮೇಲ್ಪಟ್ಟು ಸದಸ್ಯರಿದ್ದಾರೆ. ಆದರೆ ಈಗ ನಡೆದಿರೋ ಚುನಾವಣೆಯಲ್ಲಿ 1,200 ಸದಸ್ಯರು ಮಾತ್ರ ಎಲಿಜಿಬಲ್ ಆಗಿದ್ದಾರೆ. ಮುಂದಿನ ದಿನಗಳಲ್ಲಿ 100ಕ್ಕೆ 100 ಸದಸ್ಯರು ಎಲಿಜಿಬಲ್ ಆಗಲಿ. ಮುಂದೆ ಚುನಾವಣೆಯಲ್ಲಿ ಎಲ್ಲ ಸದಸ್ಯರು ಮತದಾನ ಮಾಡೋ ಅಂಥ ಹಕ್ಕು ಪಡೀಲಿ. ಯಾಕಂದರೆ ಇದು ಮುಖ್ಯವಾದ ಚುನಾವಣೆ. ಈ ಚುನಾವಣೆಯಲ್ಲಿ ಎಲ್ಲ ಮತದಾರರು ಹಕ್ಕು ಪಡೆದಾಗ ಮಾತ್ರ ಒಂದು ಸೂಕ್ತ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡೋದಕ್ಕೆ ಅನುಕೂಲ ಆಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದಾರೆ. ಸೊಸೈಟಿಯಲ್ಲಿ ಮುಂದಿನ ಚುನಾವಣೆಯಲ್ಲಿ ಒಂದೊಂದು ಮತದಾನ ಮಾಡಲು ಹಕ್ಕುಳ್ಳವರಾಗಬೇಕಂದ್ರೆ ಕನಿಷ್ಠ 5 ಸರ್ವ ಸದಸ್ಯರ ಸಭೆಯಲ್ಲಿ 2ರಲ್ಲಾದ್ರೂ ನೀವು ಭಾಗವಹಿಸಿರಬೇಕು. ಆಗ ನೀವು ಎಲಿಜಿಬಲ್ ಸದಸ್ಯರಂತೇಳಿ ನೀವು ಮತದಾನ ಮಾಡೋದಕ್ಕೆ ಹಕ್ಕುಳ್ಳವರಾಗ್ತೀರ. ಎಲ್ಲ ನಿರ್ದೇಶಕರಿಗೆ ನಾನು ಅಭಿನಂದನೆ ತಿಳಿಸ್ತಾ ಇದ್ದೇನೆ. ನಮಸ್ಕಾರ.